ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡ್ರಿ ಪ್ಲೀಸ್. ಓ ಸಾಹೇಬ್ರಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಯ್ತು ಬಿಡಿ. ನಂಗೆ ಮಾತಾಡಕ್ ಆಗ್ತಾ ಇಲ್ಲ ಯುವರ್ ಆನರ್, ನನಗೆ ಇವತ್ತು ಮಾತಾಡಕ್ ಆಗ್ತಾ ಇಲ್ಲ. ಡೈಲಾಗ್ ಮಿಸ್ ಆಗಿರ್ಬೇಕು ಯುವರ್ ಆನರ್. ಯುವರ್ ಆನರ್, ಸರಿ ಮುಂದುವರ್ಸಿ. ನನ್ನ ಕಕ್ಷಿದಾರರಾದ ಯೋಗರಾಜ್ ಭಟ್ ಮತ್ತು ಜಗ್ಗೇಶ್ ಸರ್ಗೆ ರಕ್ಷಿತಾ ಮೇಡಮ್ ಅವರು ಕೊಡುತ್ತಿರುವ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ಪ್ರೂವ್ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕು ಅಂತ ಇವತ್ತು ಬಂದಿದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಆನರ್ ಆನರ್. ಯಾರಿ ನೀವು? ನಾನು ಯುವರ್ ಆನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗುಣವಂತ ಗುಣವಂತ ಗುಣವಂತ. ಆಕ್ಟಿಂಗ್ ಮಾಡಿದವರಿಗೆಲ್ಲ ಸಿಗಲ್ಲ ಸ್ಟಾರ್ಡಮ್. 1947ರಲ್ಲಿ ಇಂಡಿಯಾಗೆ ಬಂತು ಫ್ರೀಡಮ್. ದೀಪಾವಳಿ ಹಬ್ಬದಲ್ಲಿ ಪಟಾಕಿಗಳೆಲ್ಲ ಡಮ್ ಡಮ್. ನನ್ನ ಕ್ಲೈಂಟ್ ರಕ್ಷಿತಾ ಮೇಡಮ್ ಮೇಡಮ್ ಮೇಡಮ್. ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ. ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ. ಹಸುನ ಪಳಗಿಸೋದಕ್ ಬೇಕು ಮೂಗು ದಾರ. ಹಸುನ ಪಳಗಿಸೋದಕ್ ಬೇಕು ಮೂಗು ದಾರ. ತಪ್ಪು ಮಾಡಿಲ್ಲ ನನ್ನ ಕಕ್ಷಿ ದಾರ ದಾರ. ಅಬ್ಜೆಕ್ಷನ್ ಯುವರ್ ಆನರ್, ನನ್ನ ಸಹೋದ್ಯೋಗಿಗಳು ಕೋರ್ಟಿನಲ್ಲಿ ಪ್ರಾಸಗಳನ್ನು ಮಾತಾಡಿ ತುಂಬಾ ತ್ರಾಸ ಕೊಡ್ತಾ ಇದ್ದಾರೆ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ನೀವು ಅದಕ್ಕಿಂತ ಜಾಸ್ತಿ ಮಾತ್ರಿ, ಕೂತ್ಕೊಳ್ರಿ. ನನ್ನ ಕ್ಲೈಂಟ್ ಕಕ್ಷಿದಾರರಾಗಿರ್ತಕ್ಕಂತಹ ರಕ್ಷಿತಾ ಮೇಡಮ್ ಅವ್ರ ಬಗ್ಗೆ ವಾದವನ್ನ ಮಾಡ್ಲಿಕ್ಕೆ ಆಗಮಿಸಿದ್ದೀನಿ ಯುವರ್ ಆನರ್. ಯುವರ್ ಆನರ್, ನಾನು ಮುಂದುವರಿಸ್ತೀನಿ ಯುವರ್ ಆನರ್. ಅಪರಾಧಿ ಸ್ಥಾನದಲ್ಲಿರುವ ರಕ್ಷಿತಾ ಮೇಡಮ್ ಅವರು ಯೋಗರಾಜ್ ಭಟ್ರ ಎಡಗೈಗೆ ಹೊಡೆದು ಅವ್ರ ಎಡಗೈ ಮೂಳೆ ಏನಾಯ್ತು? ಎಲ್ಲ ಪೀಸ್ ಪೀಸ್ ಯುವರ್ ಆನರ್, ಎಲ್ಲ ಪೀಸ್ ಪೀಸ್. ಒಬ್ಬ ಮನುಷ್ಯನಿಗೆ ಎಡಗೈ ಎಷ್ಟು ಮುಖ್ಯ ಅಂತ ತಮಗೆ ಗೊತ್ತಿದೆ ಯುವರ್ ಆನರ್. ಅಂತ ಎಡಗೈಗೆ ಅಮಾನುಷವಾಗಿ ಹೇಗೆ ಹೊಡೆದಿದ್ದಾರಂತ ಈ ವಿಡಿಯೋದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಯುವರ್ ಆನರ್. ದಯವಿಟ್ಟು ತಾವು ಇದನ್ನ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಹೌದೌದೌದು, ಎಡಕೈ ತುಂಬಾ ಮುಖ್ಯ. ಹೌದು ಯುವರ್ ಆನರ್. ಯಾಕ್ರಿ? ಲಾಯರ್ ಗುಣವಂತ ಅವರೇ, ನೀವೇನೇ ಡೀಪ್ ಆಗಿ ಸ್ಟಡಿ ಮಾಡಿದ್ರು ಇದನ್ನ ಗೆಲ್ಲಕ್ಕಾಗಲ್ಲ. ನಾನು ಕೇಸ್ನ ಡೀಪ್ ಆಗಿ ಸ್ಟಡಿ ಮಾಡ್ತಿಲ್ಲ ಮಾಡ್ತಿಲ್ಲ ಮಾಡ್ತಿಲ್ಲ. ನೆಕ್ಸ್ಟ್ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ. ಮೈ ಲಾರ್ಡ್, ಇವಾಗ ವಿಡಿಯೋ ಪ್ಲೇ ಮಾಡಿ ನೋಡಿ ಯುವರ್ ಆನರ್. ನೋಡಿದ್ರ ಮೈ ಲಾರ್ಡ್? ಹೇಳಿ. ಸ್ಟೇಜ್ ಮೇಲೆ ಪಂಚ್ ಆದಾಗೆಲ್ಲ ಭಟ್ರ ಕೈಗೆ ಪಂಚ್ ಮಾಡಿ ಮಾಡಿ ಒಳ್ಳೆ ಲಂಚ್ ಮಾಡ್ಕೊಂಡು ಕಂಚು ತರ ಇದೆ ನಮ್ಮ ಭಟ್ರ ಕೈನ ಹೇಗೆ ಮುರಿದೋಗಿರೋ ಬೆಂಚ್ ಮಾಡಿದಾರೆ ಇವರ ಆನರ್. ನೋಡಿ ಇವರ ಆನರ್, ನೋವು ತಳಿಲಾರದೆ ನನ್ನ ಕಕ್ಷಿದಾರರು ಬೇಡ ಬೇಡ ಅಂತ ಹೇಗೆ ಅಸಹಾಯಕದಿಂದ ಕೇಳ್ಕೊತಾ ಇದ್ದಾರೆ ಇವರ ಆನರ್. ರಕ್ಷಿತಾ ಮೇಡಮ್ ಅವರ ಪಕ್ಕದಲ್ಲಿ ನನ್ನ ಕಕ್ಷಿದಾರರು ಕೂತ್ಕೊಳ್ಳದೆ ತಪ್ಪ ಇವರ ಆನರ್. ಸ್ಟೇಜ್ ಮೇಲೆ ಕಾಮಿಡಿ ಕಿಲಾಡಿಗಳು ಪಂಚ್ ಡೈಲಾಗ್ ಹೊಡಿಯೋದು ತಪ್ಪ ಇವರ ಆನರ್. ಹೇಳಿ ಇವರ ಆನರ್, ಹೇಳಿ. ಯಾಕ್ರಿ ತುಂಬಾ ಎಮೋಷನಲ್ ಆಗ್ಬಿಟ್ರಿ? ಡೈಲಾಗ್ ಯಾಕೋ ಮರ್ತೋಗ್ತಾ ಇದೆಯಾ ಅದಕ್ಕೆ? ನಾನು ಡೈಲಾಗ್ ಮರ್ತೋಗ್ಬೋದು ಇವರ ಆನರ್, ಆದ್ರೆ ರಕ್ಷಿತಾ ಮೇಡಮ್ ಅವರು ಮಾಡಿರೋ ಅನ್ಯಾಯ ಮಾತ್ರ ಮರೆಯಕ್ಕಾಗಲ್ಲ ಇವರ ಆನರ್, ಮರೆಯಕ್ಕಾಗಲ್ಲ. ಆಗಲ್ವಾ 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 ಆಗಲ್ಲ ಇವರ ಆನರ್. ನೋಟ್ ತೆಗೆದುಕೊಳ್ಳಿ ಇವರ ಆನರ್. ಇದು ಭಟ್ರ ಸರ ಮೆಡಿಕಲ್ ಸರ್ಟಿಫಿಕೇಟ್ ಮತ್ತು ಎಕ್ಸ್ರೇ. ಇದಕ್ಕೇನ್ ಹೇಳ್ತೀರಿ ಗುಣವಂತ ಅವ್ರೆ? ಇಲ್ಲ ಯುವರ್ ಆನರ್, ಅವನೊಂದ್ 4 ಪಂಚ್ ಡೈಲಾಗ್ ಇದೆ, ಆಗೋಗ್ಬಿಡ್ಲಿ ಆಗೋಗ್ಬಿಡ್ಲಿ ಆಗೋಗ್ಬಿಡ್ಲಿ. ನೋಡಿ ಇವರ ಆನರ್, ಹೋದ ವಾರ ಸಿನಿಮಾಗೆ ಅಂತ ರಜೆ ಹಾಕಿ ನಮ್ಮ ಭಟ್ರು ಸರ್ ಬಾಂಬೆಗೆ ಹೋಗಿ ಬಾಂಬೆ ಕಟ್ ಹಾಕ್ಸ್ಕೊಂಡ್ ಬಂದಿದ್ರೆ ಇವರ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಏನ್ ಕೊಡ್ಲಿ ಸರ್? ಇಡ್ಲಿ ವಡೆ ದೋಸೆ ಪೂರಿ ಚಟ್ಟಮಟೆ ನೀರು ಬೇಜ ಗೋಲಿ ಬೇಜ ಬಂಗಾಲ್ ಬಂಗಾಲ್. ಅವ್ರ ಡೈಲಾಗ್ ಇದೆ ರೀ. ಭಟ್ರು ಸರ್ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಮಾತಾಡಕ್ ಹೋಗಿದ್ರು ಅಂತ ಜಗ್ಗೇಶ್ ಅವರು ಹೇಳಿಕೆ ನೀಡಿದ್ದಾರೆ ನೀಡಿದ್ದಾರೆ ನೀಡಿದ್ದಾರೆ. ಅಬ್ಜೆಕ್ಷನ್ ಓವರ್ ರೋಲ್ಡ್. ಕೂತ್ಕೊಳ್ರಿ ಅಲ್ಲಿ ಸುಮ್ಮನೆ. ಥ್ಯಾಂಕ್ ಯು ಮೈ ಲಾರ್ಡ್. ಕೋರ್ಟ್ ಯಾವುದೇ ಎವಿಡೆನ್ಸ್ ಇಲ್ಲದೆ ಒಪ್ಕೊಳ್ಳಲ್ಲ ಅಂತ ಗೊತ್ತು ಇವರ ಆನರ್. ಭಟ್ರು ಸರ್ ಬಾಂಬೆಗೆ ಹೋಗಿದ್ದು ಅಮಿತಾಬ್ ಬಚ್ಚನ್ ನೋಡಕ್ಕಲ್ಲ, ಬಾಂಬೆ ಕಟ್ ಹಾಕ್ಸ್ಕೊಂಬರಕ್ಕೆ ಅಂತ ಗೊತ್ತು ಇವರ ಆನರ್. ನೋಡಿ ಇವರ ಆನರ್, ಅವರು ನೋವು ತಾಳ್ಲಾರ್ದೆ ಮನೆಯಲ್ಲಿರೋ ಮಲಿಕುಳ ದಿಂಬು ತಗೊಂಡ್ಬಂದು ಅವ್ರು ಹೊಡೆಯುವಾಗ ಅಡ್ಡ ಹಿಡಿತಾರೆ ಇವರ ಆನರ್. ಅದು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ತಾವು ನೋಡ್ಬೇಕು ಇವರ ಆನರ್. ಏನ್ರಿ ಅದು? ಹಾಕ್ರಿ ದಯಮಾಡಿ ಬಸವರಾಜ್ ಅವರು ವಿಡಿಯೋ ಪ್ಲೇ ಮಾಡ್ಬೇಕು ಇವರ ಆನರ್. ಹೊಡೆದು ಕೈ ನೋವು ಬರ್ಸಿದ್ರು. ಮೊನ್ನೆ ಬಾಂಬೆಗೆ ಹೋಗಿದಾಗ ಬಾಂಬೆ ಪುಟ್ಟ ಹಾಕ್ಸ್ಕೊಂಡು ನೋಡಿದ್ರೆ ಇವರ ಆನರ್, ಅವರೇ ಸ್ವತಃ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ರಕ್ಷಿತಾ ಮೇಡಮ್ ಅವರಿಗೆ ಘೋರವಾದ ಶಿಕ್ಷೆಯನ್ನು ವಿಧಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಇವರ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಆನರ್ ಆನರ್. ದಶರಥನ ಮಗ ರಾಮ, ಭಟ್ರು ಸಿನಿಮಾ ಡ್ರಾಮಾ.
ಯುದ್ಧದಲ್ಲಿ ಬರ್ತಾನೆ ಭೀಮ, ಅತ್ತೆ ಮಗ ಮಾಮ. ಹೇಳಿ ಯುವರ್ ಆನರ್. ಹೇಳಿ ಮುಂದುವರಿಸಿ. ಅತ್ತೆ ಮಗ ಮಾಮ, ಅತ್ತೆ ಮಗ ಮಾಮ. ನಿಮ್ಮ ಮಗ ಯಾರು? ಜಡ್ಜ್ ಕೋಪ ಏರಿದೆ ನೆತ್ತಿಗೆ, ಅಧಿಕ ಪ್ರಸಂಗ ಮಾಡ್ತೀರಿ. ಅದನ್ನೇ ಹೇಳಿ ಸ್ವಲ್ಪ ಮೆತ್ತಗೆ. ನೋಡ್ರಿ, ಒಂದು 90 ಹಾಕೊಳ್ಳಿ ಒಳ್ಳೆ ಮತ್ತಿಗೆ. ವಿಷಯಕ್ಕೆ ಬರ್ತೀನಿ ಯುವರ್ ಆನರ್. ಹೇಳಿ. ನನ್ನ ಕ್ಲೈಂಟ್ ರಕ್ಷಿತಾ ಮೇಡಮ್ ಅವರು ತಮಾಷೆಗೆ ಅಂತ ಭಟ್ರು ಎಡಗೈಗೆ ಹೊಡೆದು ಮುರಿದಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಭಟ್ರು ಮಾಡೋದೇನು ಏನು ಏನು ಸ್ಟಾರ್ಟಿಂಗ್ ನಲ್ಲಿ ಕಾಮಿಡಿ ಕಿಲಾಡಿಗಳಿಗೆ ಸೆಟ್ ಅಲ್ಲಿ ಬಂದಾಗ ಅವರು ನಗ್ತಾನೆ ಇರಲಿಲ್ಲ. ಅದಕ್ಕಾಗಿ ನಮ್ಮ ಕಿಲಾಡಿಗಳು ಅವರನ್ನ ನಗಿಸೋದಕ್ಕೆ ಹರಸಾಹಸನೆ ಮಾಡ್ಬೇಕಾಯ್ತು. ಹಾ ಸರಿ, ಹಾಗಾದ್ರೆ ಅವರು ನಕ್ಕಿದ್ರು ಅಂದ್ರೆ ಸ್ಕಿಟ್ ವರ್ಕ್ ಆಯ್ತು ಅಂತ ನಾವು ತೀರ್ಮಾನಕ್ಕೆ ಬರ್ತಿದ್ವಿ. ಸರಿ, ಹಾಗಾದ್ರೆ ಅವ್ರು ನಗ್ತಿಲ್ಲ, ನೀವಿಬ್ರು ಡೇಂಜರ್ ಝೋನ್ ಬಿಡಿ. ಮುಂದುವರಿಸಿ. ಅಲ್ಲಿ ನೋಡಿ ಯುವರ್ ಆನರ್, ಭಟ್ರು ನಗದೆ ಕೂತಿರೋ ಸಪ್ಪೆ ಮುಖ ನೋಡಿ ನಮ್ಮ ರಕ್ಷಿತಾ ಮೇಡಮ್ ಅವರು 25 kg ಸಣ್ಣ ಆಗಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಅವ್ರು 25 kg ಸಣ್ಣ ಆಗಿಲ್ಲ ಯುವರ್ ಆನರ್. ನನ್ನ ಹತ್ರ ರಿಪೋರ್ಟ್ ಇದೆ, ಅವ್ರು 24.75 kg ಅಷ್ಟೇ ಸಣ್ಣ ಆಗಿರೋದು ಯುವರ್ ಆನರ್. ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ, ಅಲ್ಲಿ ಸುಮ್ನೆ ಯಾಕೆ ಮಾತಾಡ್ತೀರಿ? ಸಾರಿ ಮೈಲಾ. ಅಷ್ಟೇ ಅಲ್ಲ ಯುವರ್ ಆನರ್, ಭಟ್ರು ಜೊತೆ ಜಗ್ಗೇಶ್ ಸರ್ ವಾಸ್ತು ಪ್ರಕಾರ ಸಿನಿಮಾ ಮಾಡಿದ ಮೇಲೆ ಜಗ್ಗೇಶ್ ಸರ್ ಅವರು 22 kg ಸಣ್ಣ ಆಗಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಅವರು ನಮ್ಮ ಭಟ್ರು ಸರ್ ಸಿನಿಮಾ ಮಾಡಿದ್ರಿಂದ ಕೆಜಿ ಕಡಿಮೆ ಆಗಿಲ್ಲ ಯುವರ್ ಆನರ್. ಅವರ ಅಭಿಮಾನಿಗಳಿಗೋಸ್ಕರ ಫ್ಯಾಮಿಲಿ ಪ್ಯಾಕ್ ನಿಂದ 6 ಪ್ಯಾಕ್ ಗೆ ಶಿಫ್ಟ್ ಆಗಿದ್ದಾರೆ ಯುವರ್ ಆನರ್. ಯಾಕ್ರಿ ಪರ್ಸನಲ್ ಮ್ಯಾಟ್ರಿಗೆ ಹೋಗ್ತೀರಿ? ಎಲಿಮಿನೇಷನ್ ಆಗ್ತೀರಾ? ಸಾರಿ ಯುವರ್ ಆನರ್. ನೀವೇನೇ ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದಾದ್ರೂ ಕೋರ್ಟು ಜೀವಂತ ಸಾಕ್ಷಿಗಳನ್ನ ಕೇಳುತ್ತದೆ. ಆಯ್ತು ಯುವರ್ ಆನರ್, ಜೀವಂತ ಸಾಕ್ಷಿಗಾಗಿ ಭಟ್ರು ಮನೆ ಕೆಲಸವರನ್ನ ಕರೆಸಬೇಕಾಗಿ ಈ ಕೋರ್ಟಲ್ಲಿ ಕೇಳ್ಕೊತೀನಿ. ಆರ್ಡರ್. ಏನ್ ಕೊಡ್ಲಿ ಸರ್? ಇಡ್ಲಿ ದೋಸೆ ಈರುಳ್ಳಿ ವಡೆ ಚಟ್ಟಂಬಡೆ ಪೊಂಗಲ್. ರೀ ಸುಮ್ನಿರಿ, ಕೋರ್ಟು ಸಾಕ್ಷಿ ಹೆಸರನ್ನ 3 ಸಲ ಕರೀರಿ. ಸುಮ್ಮನೆ ಯಾಕೆ ಎನರ್ಜಿ ವೇಸ್ಟ್ ಮಾಡುದು ಸರ್? ಗುಣ ಅಂತವ್ರೆ ಯಾರು ಕರಿಬೇಕು? ಭಟ್ರು ಮನೆ ಕೆಲಸವರು. ಆಯ್ತಲ್ಲ ಸರ್, 3 ಸಲ ನಾನು ನಿದ್ದೆ ಮಾಡ್ತೇನೆ. ಇದ್ರ ಮೇಲೆ ಪ್ರಮಾಣ ಮಾಡಿ. ಸ್ಕ್ರಿಪ್ಟ್ ಅಲ್ಲಿ ಇರೋದು ಮಾತ್ರ ಹೇಳ್ತೀನಿ, ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಅಯ್ಯೋ 4 ದಿನ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರೋದು. ಸ್ಕ್ರಿಪ್ಟ್ ನಾಗಿರೋದನ್ನ ಹೇಳ್ತೀನಿ, ಅದ್ಬಿಟ್ಟು ಬೇರೆ ಏನು ಹೇಳೋಕಿಲ್ಲ. ಸರಿ, ಭಟ್ರು ಮನೇಲಿ ಹೇಗಿರ್ತಾರೆ? ಹೆಂಗಿರ್ತಾರೆ ಅಂದ್ರೆ ಒಂದ್ ಚಡ್ಡಿ ಒಂದ್ ಟೀ ಶರ್ಟ್ ಹಾಕೊಂಡಿರ್ತಾರೆ. ಬಟ್ಟೆ ಬಗ್ಗೆ ಕೇಳಿಲ್ಲ, ಅವರು ವೈಯಕ್ತಿಕವಾಗಿ ಹೇಗಿರ್ತಾರೆ? ಅದಾ, ಅವ್ರ ಹೆಂಡತಿ ತವ ಸಾನೆ ಕೋಪ ಮಾಡ್ಕೊಂಡಿರ್ತಾರೆ. ನನ್ನ ಹತ್ರ ಪಿರುತಿಯಿಂದ ಇರ್ತಾರೆ. ಅಷ್ಟೊಂದು ವೈಯಕ್ತಿಕ ಬೇಡ, ಅವರು ಮನೆಯಲ್ಲಿ ಬಿಹೇವಿಯರ್ ಹೇಗಿರುತ್ತೆ? ಅಯ್ಯೋ, ನಮ್ಮ ಭಟ್ರು ನೆಗಾಡದೇ ಇಲ್ಲ ಅಂತಾರೆ. ಯಾವಾಗ್ಲೂ ಗುಮ್ಮನ್ ಮಕ ಮಾಡ್ಕೊಂಡ್ ಕುಂತಿರ್ತಾರೆ. ನಾನ್ ಮೊನ್ನೆ ನನ್ ವಾಟ್ಸಪ್ನಾಗ ಇರೋದ್ 125 ಜೋಕ್ ಹೇಳಿದೀನಿ, ಒಂದಕ್ಕಾರ ನೆಗಾಡ್ಬಾರ್ದಾ? ಹಾಗಾದ್ರೆ ಏನೋ ಪ್ರಾಬ್ಲಮ್ ಇರಬೇಕು. ಭಟ್ರಲ್ಲ ಅಲ್ಲ, ವಾಟ್ಸಪ್ ಜೋಕ್ ನಲ್ಲಿ ಇರ್ಬೋದೇನೋ. ಆಯ್ತು, ನೀವಿನ್ ಹೊರಡಿ. ಅಪ್ಪ, ಒಂದ್ ಕೇಳ್ಕೇಳಿ ಹತ್ರವಾ. ಕೇಳು. ಸಂದ್ಲುವೆ ಕೂತ್ಕೇನ ಹಿಂಗೆ ಅಂತಿರ್ಬೇಡ, ಹಂಗೆ ಶಟ್ಕಬಿಟ್ಟು ಉಸಾರು.